ಹಳ್ಳದ ಬಲವಾಗಿ ಒಳ್ಳೆ ಬೇಡಚ್ಚಾಗಿ ಸೊಸೆಯಾಗಿ ಚೆನ್ನಾಗೈತೆ ಫೋನ್ ಮಾಡ್ತಾವ್ರೆ. ಚಿಕ್ಕಮ್ಮ ದೇವ್ರು ಬರಲಿಲ್ಲ ಫ್ರೆಂಡ್ಸ್, ನೋಡಿ ದೇವ್ರು ಬರಲಿಲ್ಲ. ಇವಾಗ ಬಂತು ನಮ್ಮ ದೊಡ್ಡಪ್ಪರವರು ಹನುಮಂತಯ್ಯ ಅಂತ. ನೀವೇನ್ ಹೇಳ್ತಾ ಇದ್ದೀರಿ? ಎಲ್ಲ ಕುಣಿತಾರೆ, ಹೆಚ್ಚು ಬಂದರೆ ಜಪ್ಪನ್ನದೇವರು ಆಟ ಆಡ್ತವ್ರೆ. ನಿಮ್ಮ ಇಲ್ಲ ನರಬಲಿ ಇಲ್ಲ ಮಾಡಿಲ್ಲ ಅಂದ್ರೆ ನಾವು ಕೇಳು. ಈ ಮಾತಾಯಿ ಸತ್ಯನೇ ಸತ್ಯ. ನೀವು ಜಂಬಕ್ಕೆ ಉದರಾಡ್ತಾ ಇದ್ದೀರಿ. ಜಂಬ ಯಾಕೆ? ನರುಳಾಗೋಳು ಕಣ್ಣು ಕೊಟ್ಟವನೆ, ಕೈಕಾಲು ಕೊಟ್ಟವನೆ. ಏನು ನಮ್ಮ ಇಷ್ಟ ಬಂದ ಮಾತಾಡ್ಬಾ, ನಮ್ಮ ಬಾಯಿ ಬಂದ ಕೊಡುವ ಜಾಸ್ತಿ ಮಾಡ್ತಾ ಇದ್ದೀರಿ. ಏನು ನೀವು ಒಬ್ಬರಾರು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ? ಕರೆಕ್ಟು ಇಂಗ್ಲೀಷು ಏನು ನೋಡು, ಕರೆಕ್ಟ್ ಇಂಗ್ಲೀಷ್ ನೋಡು. ಅಹಂಕಾರ ಅಳಿತವ್ರೆ ನೋಡು. ರಾಮದೇವನಾದ್ರು ಅವರೇ ಒಂದು ಜೀವಂತನ. ಯಾವ ನ್ಯಾಯ ಏನು ನೀತಿ ಹಂಗೆ ಏನ್ ಮಾಡ್ತಾ ಇದ್ದಾವನು? ನಾನು ಮಾಡ್ತೀನಿ ನೋಡು, ನಾನು ಹಿಡಿತೀನಿ ನೋಡು, ಆ ಕಡೆ ನೋಡ್ತಾವ ನೋಡು. ಈ ಬುದ್ಧಿ ಕಲ್ತಿದ್ದೀರ ಹೊರತು ಇನ್ನು ಅದು ಕಷ್ಟಪಟ್ಟು ದುಡಿಯೋದು, ಏನೋ ಮಾತಾಡಿ ಕಾಲ ತಳ್ಳು. ಈ ಕೆಲಸ ಮಾಡ್ತಾ ಇದ್ದೀನಿ, ಇನ್ಯಾವುದೂ ಇಲ್ಲ. ಅಮ್ಮ ನಮಸ್ಕಾರ. ಅಮ್ಮ ನಾನಿದ್ದೀನಿ, ನನ್ನ ಪ್ರಶ್ನೆ ಕೇಳಮ್ಮ. ಅಮ್ಮ ನಾನು ನಿನ್ ಭಕ್ತ. ಬಂದೆ ಹತ್ರ ಬರ್ತೀನಿ. ಅಮ್ಮನ ಮಾತು ಪೂರ್ತಿಯಲ್ಲಿ ಅಂದ್ಬಿಟ್ಟು ಕೇಳಿಲ್ಲ, ಅವ್ನು ನಿಮಿಷ ಬಿಡೋದ ಮಾಡ್ತೀನಿ. ಫಸ್ಟ್ ಅಮ್ಮ ಮಾತಾಡ್ಲಿ, ನಾವು ಮಾತಾಡ್ಬಾರ್ದು. ನೀನೇನನ್ನು ಮಾತಾಡ್ತೀಯ? ತೊಟ್ಲು ಕಟ್ಸ. ಒಳ್ಳೇದಲ್ಲಿ ಕೇಳ್ತೀನಿ ಕಣೆ. ನಮ್ಮ ಬಡತನ ಎಷ್ಟು ಕೆಲಸ ಮಾಡಿ ನಿಲ್ತಾ ಇಲ್ಲ. ಯಾಕೆ ನಿನ್ನ ಮನೆಗೆ ಬರ್ತಾ ಇಲ್ಲ ಅಂತೀನಿ. ಫ್ರೆಂಡ್ಸ್, ದೇವರೆಲ್ಲ ಇವಾಗ ದೇವಸ್ಥಾನ 3 ರೌಂಡ್ ಸುತ್ತಾ ಇದ್ದಾರೆ. ನಾನು ಪ್ರಶ್ನೆ ಕೇಳ್ತೀನಿ ನಿಂತ ಜಾಗದಲ್ಲಿ. ಈಗ ಮಳೆ ಯಾಕೆ ಬರ್ತಾ ಇಲ್ಲ, ಬೆಳೆ ಯಾಕೆ ಬರ್ತಾ ಇಲ್ಲ ಅಂತೀನಿ. ಈಗ ಅವ್ವ ತೊಡೆ ಸೇದುಕನವ ಕಾಲು ಸೇದು ಅನ್ನ ಹಿಂಗೆ ನೀವು ಅಲ್ಲ. 10 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಪ್ರಶ್ನೆ ಕೇಳ್ಬೇಕನಜ್ಜಿ. ಈಗ ದೇವಸ್ಥಾನ ಕಟ್ಸ್ತೋ 7 ಲಕ್ಷ ಆಯಿತು. ಜನ ಎಲ್ಲ 5-5 ಸಾವಿರ ಕೊಟ್ಟವ್ರೆ. 3 ಲಕ್ಷ ಆಯಿತು. ಸ್ಕೂಲ್ ಕಟ್ಸಿರೋ ಮಕ್ಕಳೆಲ್ಲ ಓದ್ತಿದ್ರು. ಅವರೆಲ್ಲ ವಿದ್ಯಾವಂತರಾಗಿ 1 ಲಕ್ಷ ಕೊಡೋ ಸಂಬಳಕ್ಕೆ ಹೋಗಿ ಕುಂತ್ಕೋತಿದ್ರು ಕೆಲಸಕ್ಕೆ. ಈಗ ಎಲ್ಲ ಹಂಗೆ ನಿಂತವ್ರೆ, ನನ್ನೂ ಸೇರಿಸಿ. ಮೂಢನಂಬಿಕೆ ಹೋಗ್ಲಿ ಅಂತ ಸಂವಿಧಾನದಲ್ಲಿ ಐತೆ. ಮೂಢನಂಬಿಕೆ ತೆಗಿಬೇಕು ಅಂತ 29ನೇ ವಿಧಿಲಿ, ಮೂಲಭೂತ ಕರ್ತವ್ಯಗಳಲ್ಲಿ ಅಲ್ವಾ. ಅದೆಲ್ಲ ಮಾತಾಡ್ಬಿಟ್ಟು ಪ್ರಶ್ನೆ ಕೇಳ್ಬೇಕು. ಓಲಿ ತಗೋ ಕೊಡ್ಬಿಡು. ಅಮ್ಮ ನಮಸ್ಕಾರ. ಅಮ್ಮ ಗಂಡಿ ಕಟ್ಟಿನಿ ಬರಪ್ಪ. ನಾನು ಮುಂದಾಗಿ ಹೋಗಿ ಬರೋದಲ್ವಾ? ನಾನು ಅಮ್ಮ ಮಾತಾಡಿ ಅಂತ ಸುಮ್ಮನೆ ಈಗ ಕೇಳ್ತಿದ್ದೆ. ಈಗ
ಸಾರಿ ಫ್ರೆಂಡ್ಸ್, ನನಗೆ ಅಲ್ಪ ಜ್ಞಾನ ಗೊತ್ತಾಗ್ಲಿಲ್ಲ. ಅಮ್ಮ ಆಚರಿದ್ದಾಗ್ಲೇ ಬಂದದ ಕೇಳಿ, ಸ್ವಲ್ಪ ಪ್ರಶ್ನೆ ಕೇಳ್ತೀನಿ, ಒಂದು 4 ಜನಕ್ಕೆ ಅನುಕೂಲ ಆಗತ್ತಾರ. ಅಮ್ಮ ಏನು ಉತ್ತರ ಹೇಳುತ್ತೋ ಅಂತ ಕಾದು ನೋಡೋಣ. ನೀವು ನೋಡಿ, ದೇವ್ರ ಮೇಲೆ ಭಾರಿ ಭಕ್ತಿ, ನೀವು ಭಕ್ತಿ ಇಟ್ಕೊಳ್ಳಿ. ದೇವ್ರು ಇಲ್ಲದೆ ಹಗಲು ರಾತ್ರಿ ಆಗ್ತಾ ಇಲ್ಲ. ಇದು ನಮ್ಮ ಸನಾತನ ಸಂಸ್ಕೃತಿನ ಬೆಳೆಸಿ ನೋಡಿ. ಇವರೆಲ್ಲ ಭಕ್ತರು, ಇನ್ಕ್ಲೂಡಿಂಗ್ ನಾನು ಭಕ್ತನೇ. ಎಲ್ಲರೂ 1,000 ಹೊರಿ ಹಾಕಿದ್ದಾರೆ. ಮಾರಮ್ಮನ್ಗೆ 500, ಲಕ್ಷ್ಮೀ ದೇವಿಗೆ 500, ಟೋಟಲ್ 30,000 ಆಗೈತೆ. ಇನ್ನೂ ಲೆಕ್ಕ ಕೊಟ್ಟಿಲ್ಲ, ಕೊಡ್ತಾರೆ. ಅದೊಂದು 5,000 ನಾಮಾಗಿರ್ಬೋದು. ಇವರು ಬನ್ನಿ, ಒಂದು ನಿಮಿಷ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ತೋರ್ಸಪ್ಪ. ಇವ್ರ ಹೆಸರು ಲೀಲಾವತಿ ಗೋವಿಂದ ಅಂತ. ಮೊದ್ಮೇಲೆ ಪೂಜೆ ಮಾಡ್ತಿದ್ರು. ಇವ್ರ ಅಪ್ಪನೇ ದೇವಸ್ಥಾನ ಕಟ್ಸಿರೋ ಚಿಕ್ಕ ಗುಡಿ ಇತ್ತು, ಅವಾಗ ಅದನ್ನ ಕಿತ್ತಾಕ್ಬಿಟ್ಟು ಇವಾಗ ದೊಡ್ಡ ಗುಡಿ ಮಾಡ್ಸಿದ್ವಿ ಅಮ್ಮನಿಗೆ, ಅಂದರೆ ಸ್ವಲ್ಪ ಚೆನ್ನಾಗಿರ್ಲಿ ಅಂತ. ಇವಾಗ ಇವರು ಪೂಜೆ ಮಾಡ್ತಾ ಇಲ್ಲ. ಅಮ್ಮನಿಗೆ ಅವರು ಭಕ್ತಲೆ ಸರ ಮಾಡಿಸ್ಕೊಟ್ಟಿದ್ರು ಈಗ ಒಂದು 2 ವರ್ಷದಲ್ಲಿ ಇದನ್ನ ಮಾಡಿಸಿದಾಗ. ಆದರೆ ಅಮ್ಮನಿಗೆ ಮಾಹಿತಿ ಕೊರತೆ, ಯಾರೋ ತಪ್ಪು ಮಾಹಿತಿ ಕೊಟ್ಬಿಟ್ಟು ಮಾಟ ಮಾಡಿಸಿದ್ವಿ, ನಂಗೆ ತೊಡೆ ಚುಚ್ಬಿಟ್ಟೈತೆ ಅಂತ ತಪ್ಪು ಮಾಹಿತಿ ಹೇಳ್ಬಿಟ್ಟು ಪಾಪಚ್ಚಿ ಇಂಥ ಮೂಢಾತ್ಮರು ತುಂಬ ಕೆಲಸ ಮಾಡ್ಕೊಂಡು ಇವ್ರ ಜಮೀನಲ್ಲಿ ಮನೇಲಿ ಇರ್ತಾರೆ. ಇಂಥವ್ರಿಗೆ ಮಾಟ ಮಂತ್ರ ಮಾಡಿಸಿದ್ರಿ ಅಂತ ಸುಳ್ಳು ಹೇಳಿದ್ರು. ಅದಕ್ಕೆ ಅವರು 916 ಚಿನ್ನ ಭಕ್ತಲೆ ಸರ ಮಾಡಿಸಿದ್ರು, ಸಾಕಾಗಿತ್ತು. ಇವಾಗ ಫೋನಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ, ಅದನ್ನ 25-30 ಸಾವಿರ ಕೊಟ್ಟು ಮಾಡಿಸಿದ್ರು ದೇವ್ರಿಗೆ ಅಂತ. ದೇವ್ರು ಯಾವಾಗ ಈ ಥರ ಸುಳ್ಳು ಹೇಳಿ ದೇವ್ರು ಬೇಜಾರಾಗ್ಬಿಟ್ಟು ದೇವ್ರು ನಮ್ಮ ಮಾಟ ಮಾಡಿಸೈತೆ ಅಂದ್ಬಿಟ್ಟು ಅವ್ರು ವಾಪಸ್ ಇಸ್ಕೊಬಿಟ್ರು. ಒಳ್ಳೇದು. ದೇವ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ. ಅವ್ರು ಯಾಕೋ ಮಾತಾಡ್ತಾ ಇಲ್ಲ. ನಮಸ್ಕಾರ. ಓಕೆ, ದೇವ್ರನ್ನೇ ಮಾತಾಡ್ತೀನಿ ನೋಡಿ. ಯಾಕೆ ಮಳೆ ಬರ್ತಾ ಇಲ್ಲ, ರೈತರಿಗೆ ನೀರು ಬರ್ತಾ ಇಲ್ಲ ಅಂತ ಕೇಳ್ತೀನಿ. ಇನ್ನೊಂದು ವಾರದಲ್ಲಿ ಮಳೆ ಬರುತ್ತೆ ಅಂತ ಅಮ್ಮ ಆಶ್ವಾಸನೆ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಎಲ್ಲ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಈಗ ಪ್ರಪಂಚದಲ್ಲಿ ಎಲ್ಲ ದೇವರು ಅಷ್ಟು ಇಡೋ ಫಸ್ಟ್. ಹೇಳಿ ಮಾತಾಡೋದವಸೆ ಕಲ್ತ್ಕೋ, ಹೇಳಿ. ಜನಗಳಿರುವಾಗ ಓಕೆ. ಈಗ ಮಾದೇಶ್ವರ ಬೆಟ್ಟಕ್ಕೆ ಏನು ಹೋಯ್ತೀಯ ನೀನು? ಮಳೆ ಬೆಳೆ ಕೊಡು ಅಂತ ಹೋಯ್ತೀಯಾ? ನಾನು ಹೋಗಲ್ವಲ್ಲ. ಮಳೆ ಬೆಳೆ ಕೊಡು ಅಂತ ಹೋಯ್ತೀಯ, ಮಾದೇಶ್ವರ ಬೆಟ್ಟಕ್ಕೆ ದುಡ್ಡು ಬನ್ನಿ ಓ ಫೋನ್ 10,000 ಫೋನು. ಯಾಕೆ ದೇವಸ್ಥಾನ ಕಟ್ಬೇಕಾದ್ರೆ 5,000 ಈಗ 1,000 ಕೊಟ್ಟಿರೋದು ಕೊಡು ಹಚ್ಚನದ್ದು ಎಂತ ನಾನು ನಿಮ್ಮ ಚಕ್ರ ಮಾಡ್ತಾರೆ. 7 ಗಂಟೆ ಕೇಳಲ್ಲ, 7 ಗಂಟೆ ಕೇಳು. ನೋಡೋದು ನೋಡ್ಬೇಕು. ಲಕ್ಷಾಂತರ ರೂಪಾಯಿ ಮಾರಮ್ಮನ ಕೊಟ್ಟಿನಿ, ಈ ದೇವ್ರು ಕೊಟ್ಟಿನಿ ಅಂತ ಲಕ್ಷ ಮಾಡಿದ್ದಾರೆ. ನಾನೇನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿಯಾ? ನಾನೇ ಕಂಪ್ಲೇಂಟ್ ಕೊಡ್ನೆ. ಹೇಳಿ, ದೇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ.